ದೇವರಿಗೆ ಈ ದಾಶಿಮಯ್ಯನವರಿಗೆ ತವನಿಧಿಯನ್ನ ಕೊಡ್ತಾರೆ, ಅಕ್ಷಯ ಪಾತ್ರೆಯನ್ನು ಕೊಡುತ್ತಾರೆ. ಮೊದಲೇ ದೇವರ ದಾಶಿಮಯ್ಯನವರು ಕಾಯಕ ಪ್ರೇಮಿಗಳು. ಕಾಯಕವೇ ಕೈಲಾಸ ಅನ್ನುವಂತಹ ಸಿದ್ಧಾಂತ ಎಲ್ಲಿ ಹುಡುತು ಅಂತಂದ್ರೆ ದೇವರ ದಾಶಿಮಯ್ಯನವರಿಂದಲೇ ಪ್ರಾರಂಭ ಆಯ್ತು ಅಂತ ಇತಿಹಾಸಗಳು ಹೇಳ್ತಾವ. ಬಟ್ಟೆ ನೇಯಬೇಕು, ಮಾರಬೇಕು ಮತ್ತು ಅದರಿಂದ ಪ್ರಸಾದ ಮಾಡಬೇಕು. ಪ್ರಸಾದವನ್ನು ಅಂತಂದ್ರೆ ಜಂಗಮ ಗಣಗಳಿಗೆ ವಿತರಿಸಬೇಕು. ಇದು ಅವರ ದಿನನಿತ್ಯದ ಕಾಯಕ. ಇಂಥ ಕಾಯಕನ ಮಾಡಿರ್ತಕ್ಕಂಥ ಈ ದೇವರ ದಾಶಿಮಯ್ಯನವರು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ವಚನಗಳ ಮೂಲಕ. ಈ ವಚನಗಳನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದವರೇ ನಮ್ಮ ದಾಶಿಮಯ್ಯನವರು ಅಂತ ಕೃಷಿ ಹೇಳ್ತಾರೆ. ಇಂಥ ವಚನಗಳನ್ನು ತಯಾರು ಮಾಡ್ತಕ್ಕಂಥ ದೇವರ ದಾಶಿಮಯ್ಯನವರು ಹೀಗೆ ಓಡ್ತಾ ತಿರುಗ್ತಾ ಎಲ್ಲ ಕಡೆ ಏನಪ್ಪ ಅಂದ್ರೆ ಪ್ರಚಾರ ಮಾಡ್ಕೊಳ್ತಾ ಹೋಗ್ತಾರೆ. ಜೈನ ರಾಜ ದೇಶಿಕೇಂದ್ರ ರಾಜರ ಆಸ್ಥಾನದಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ಆಸ್ಥಾನ ಪಂಡಿತರಲ್ಲಿ ವಿದ್ವಾಂಸರ ಏನಪ್ಪ ಅಂತಂದ್ರೆ ಏನ್ ನಡೆದಿರ್ತದೆ, ವಿದ್ವಾಂಸ ಪರೀಕ್ಷೆ ನಡೆದಿರ್ತದೆ. ಆ ವಿದ್ವಾಂಸ ಪರೀಕ್ಷೆಯಲ್ಲಿ ಆಸ್ಥಾನದಲ್ಲಿ ದೇವರ ದಾಶಿಮಯ್ಯನವರು ಕೂಡ ಹೋಗ್ತಾರೆ. ಬ್ರಾಹ್ಮಣರಾದಿಯಾಗಿ ಅನೇಕ ವಿದ್ವಾಂಸರಾದಿಯಾಗಿ ಎಲ್ಲರ ಜೊತೆಗೆ ಚರ್ಚೆ ಮಾಡಿದಾಗ ಆ ಚರ್ಚೆಯಲ್ಲಿ ದೇವರ ದಾಶಿಮಯ್ಯನವರ ಕೈ ಮೇಲಾಗ್ತದೆ. ಇವರು ಎಲ್ಲರಿಗೆ ಏನಪ್ಪ ಅಂತಾರೆ ಬುದ್ಧಿ ಮಾತನ್ನ ಹೇಳಿ, ಶಿವತತ್ವಗಳನ್ನು ಹೇಳಿ ಅಲ್ಲಿ ಎಲ್ಲರಿಂದ ಸಹಿ ಅನಿಸ್ಕೊಳ್ತಾರೆ. ಅವಾಗ ಏನಪ್ಪ ಅಂದ್ರೆ ಇವರ ಮಹಿಮೆ ಎಲ್ಲ ಕಡೆ ಮತ್ತಷ್ಟು ಪ್ರಚಾರ ಆಗ್ತದೆ. ಈ ರೀತಿ ಅನೇಕ ಶರಣರು ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ವಚನಗಳ ರಚನೆ ಮಾಡಿದ್ದಾರೆ. ಹಾಗೆ ಇವರು ಕೂಡ ಏನಪ್ಪ ಅಂದ್ರೆ ವಚನಗಳ ಎಂಥ ಶೈಲಿಗಳಲ್ಲಿ ರಚನೆ ಮಾಡಿದ್ದಾರೆ ಅಂದ್ರೆ ಎಂಥ ಸರಳ ಮನುಷ್ಯನಿಗೂ ಕೂಡ ಅದು ತಿಳಿಬೇಕು ಅನ್ನುವಂಥ ವಚನಗಳನ್ನ ಇವರು ರಚನೆ ಮಾಡಿದ್ದಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಅಂತೇಳಿ ಹೇಳಿದಾರಲ್ಲ. ಇಂಥ ಎಲ್ಲಾ ದಾನಗಳನ್ನು ಉಂಡು ನಾವೆಲ್ಲ ಬೇರೆಯವರನ್ನ ಹೊಗಳ್ತೀವಲ್ಲ, ಅಂತ ಪುಣ್ಯಗಳನ್ನು ಏನೆಂಬೆ ಕಾಣ ರಾಮನಾಥ ಅಂತೇಳಿ ದಿಟ್ಟವಾಗಿ ಏನಪ್ಪ ಅಂದ್ರೆ ಅವರು ಪ್ರಶ್ನೆ ಮಾಡ್ತಾರೆ. ಇಂಥ ವಚನಗಳನ್ನ ನಮ್ಮ ಜೀವನದಲ್ಲಿ ಹಾಸುವಕ್ಕಾಗಿ ಬರಬೇಕು. ಇದುವರೆಗೆ ಬಹಳಷ್ಟು ಏನಪ್ಪ ಅಂದ್ರೆ ಮಕ್ಕಳು ಹೇಳಿದ್ದಾರೆ, ಸಂತೋಷ್ ಪಾಟೀಲ್ ಅವರು ಹೇಳಿದ್ದಾರೆ. ಆದರೆ ಯಾವ ರೀತಿ ಎಲ್ಲ ಶರಣರ ವಚನಗಳು ಬೆಳಕಿಗೆ ಬಂದವು, ಇವರ ವಚನಗಳು ಕೂಡ ಏನಪ್ಪ ಅಂದ್ರೆ ಹುಡುಕಿ ತೆಗೆದಾಗ ಇವರ ವಚನಗಳು ಒಟ್ಟು 176 ವಚನಗಳು ಇವರೇನಪ್ಪ ಅಂದ್ರೆ ಬರೆದಿದ್ದಾರೆ. ಅದರ ಜೊತೆಗೆ ಇವರ ಪತ್ನಿಯಾಗಿರ್ತಕ್ಕಂಥ ದುಗ್ಗಳೆ ಕೂಡ ವಚನಗಳನ್ನು ರಚಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ತೀವಿ. ಆದರೆ ಅವರು ರಚಿಸಿರ್ತಕ್ಕಂಥ ವಚನಗಳಲ್ಲಿ ಕೇವಲ 2 ವಚನಗಳು ಮಾತ್ರ ಲಭ್ಯವಾಗಿವೆ, ಸಿಕ್ಕಾವು ನಮಗ ಅಂತ. ಹಿಂಗೆ ಯಾಕೆ ವಚನಗಳು ಸಿಗ್ತಾ ಇಲ್ಲ ಅಂತ ನೋಡಿದ್ರೆ, ಅಥವಾ ಸಿಕ್ಕಿರ್ತಕ್ಕಂಥ ವಚನಗಳನ್ನು ಯಾರು ರಕ್ಷಣೆ ಮಾಡಿದ್ರು ಅಂತ ಕೇಳಿದ್ರೆ ಆವಾಗ ಬರ್ತಕ್ಕಂಥ ಹೆಸರೇ ಫೋಗು ಹಳಕಟ್ಟಿಯವರು ಅಂತ. ಆ ಫೋಗು ಹಳಕಟ್ಟಿಯವರು ಶರಣರ ವಚನಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಮತ್ತು ಮುದ್ರಣ ಮಾಡುವಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಅನುಪಮವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿರ್ತಕ್ಕಂಥವರೇ ನಮ್ಮ ಫೋಗು ಹಳಕಟ್ಟಿಯವರು. ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಈ ಫೋಗು ಹಳಕಟ್ಟಿಯವರು ಕೂಡ ನಮ್ಮ ಸಮಾಜದವರೇ, ನೇಕಾರ ಸಮಾಜದವರೇ, ಜಾಡರ ಸಮಾಜದವರೇ. ಅಂಥ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ. ಕೇವಲ ವಚನಗಳನ್ನು ಹೇಳ್ತೀವಿ, ಕೇಳ್ತೀವಿ, ಆದ್ರೆ ವಚನಗಳಿರ್ತಕ್ಕಂತಹ ಅನುಭವದ ನುಡಿಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಅವಾಗ ಏನಪ್ಪ ಅಂತಂದ್ರೆ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗ್ತದೆ. ಯಾಕಂತಂದ್ರೆ ಮನುಷ್ಯ ಹುಟ್ಟೋದು ಆಕಸ್ಮಿಕ, ಸಾವು ಖಚಿತ. ಹುಟ್ಟೋದು ಆಕಸ್ಮಿಕ, ಸಾವು ಖಚಿತ. ಈ ಹುಟ್ಟು ಮತ್ತು ಸಾವಿನ ನಡುವೆ ಇರತಕ್ಕಂಥದ್ದು ಏನಿದೆಯಲ್ಲ ಬದುಕು, ಆ ಬದುಕಿನಲ್ಲಿ ನಾವು ಏನು ಸಾಧನೆ ಮಾಡಿದ್ದೇವೆ, ಏನು ತಿಳಿದುಕೊಂಡಿದ್ದೇವೆ, ಸಮಾಜಕ್ಕೆ ನಾವು ಏನು ಕೊಡುಗೆ ಪಟ್ಟಿದ್ದೇವೆ ಅಂತನ್ನೋದು ಸ್ವಲ್ಪ ನಾವು ಪ್ರಶ್ನಾರ್ಥಕ ಚಿಹ್ನೆ ಹಾಕಿಕೊಂಡಾಗ ನಮ್ಮ ಬದುಕಿನ ಅರ್ಥ ಅವಲೋಕನ ಮಾಡಲಿಕ್ಕೆ ಸಿಗ್ತದೆ. ಯಾಕಂದ್ರೆ ಬಹಳ ಶರಣ ಹೇಳ್ತಾರೆ ಇದೆಲ್ಲ ಬದುಕು ಶೂನ್ಯ, ಏನೂ ಇಲ್ಲ, ಇರೋ ತನಕ ಸಂತೋಷವಾಗಿರಬೇಕು, ಸಂತೋಷವನ್ನೇ ಹಂಚಬೇಕು, ಸಂತೋಷವನ್ನೇ ಕಾಣಬೇಕು. ಅದಕ್ಕೆ ಜಗತ್ತಿನಲ್ಲಿ ಸೂರ್ಯ ನಮಗೆ ಬೆಳಕು ಕೊಡ್ತಾನೆ. ಬಹಳಷ್ಟು ಪ್ರವಚನಗಳೆಲ್ಲ ಕೇಳ್ತೀವಿ ನಾವು. ಯಾರ ಮನೆಗೆ ಕೊಡ್ತಾನೆ, ಯಾರ ಮನೆಗೆ ಕೊಡಂಗಿಲ್ಲ ಅಂತ ಏನಾದರೂ ಭೇದ ಭಾವ ಮಾಡ್ತಾನೆ ಅವನು ಸೂರ್ಯ. ಇದು ಬಡವರ ಮನೆಗೆ ಅದ, ಇದು ಶ್ರೀಮಂತನ ಮನೆಗೆ ಅದ, ಅವನಿಗೆ ಅಷ್ಟೇ ಏನಾದ್ರು ಬೆಳಕು ಕೊಡ್ತೀನಿ ಅಂತಿಲ್ಲ. ಸೂರ್ಯ ಎಲ್ಲರಿಗೂ ಸಮಾನವಾಗಿ ಕಾಣ್ತಾನೆ. ಅಂಥ ಪ್ರಕೃತಿ ನೀಡ್ತಕ್ಕಂಥ ಅನೇಕ ಸಂದೇಶಗಳನ್ನು ನಾವು ದಿನನಿತ್ಯ ಅವಲೋಕನ ಮಾಡ್ತೀವಿ, ಆದರೆ ಅದರ ಅರ್ಥ ನಾವು ತಿಳ್ಕೊಳ್ಳಂಗಿಲ್ಲ. ಅವೆಲ್ಲ ತತ್ವಗಳು ಎಲ್ಲವಪ್ಪ ಅಂತಂದ್ರೆ
ವಚನಗಳಲ್ಲಿ ಮಾಡಿದೆ. ಅಣ್ಣ ಬಸವಣ್ಣವ್ರು ಹೇಳ್ತಕ್ಕಂಥದ್ದು ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತಂಗ ಬಣ್ಣಿಸಬೇಡ, ಎದುರ ಹಳಿಯಲು ಬೇಡ, ಇದೇ ಎತ್ತರ ಅಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳಿ ಹೇಳ್ತಾರಲ್ಲ, ಅವು ನಾವು ಜೀವನದೊಳಗೆ ಅಳವಡಿಸ್ಕೊಳ್ಬೇಕು. ಹಾಗೆ ನಮ್ಮ ಶ್ರೀಮಠ ಪ್ರತಿಯೊಂದು ಬಸವ ಧರ್ಮ ಪ್ರಚಾರದಲ್ಲಿ ಹಿಂದಿರುತ್ತೇವೆ. ಈಗ ನಮ್ಮ ಮಠ ಅಂತಂದ್ರೆ ಕನ್ನಡದ ಮಠ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಯಾಕಂತಂದ್ರೆ ಗಡಿನಾಡು ಪ್ರದೇಶದಲ್ಲಿ ಕನ್ನಡ ಕಮರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಉರ್ದು ನಿಜಾಮರ ಆಳ್ವಿಕೆಯಲ್ಲಿ ಕನ್ನಡಕ್ಕೆ ಕುತ್ತು ಬಂದಾಗ ಇವರು ಹೊರಗಡೆ ಉರ್ದು ಶಾಲೆ ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಕಲಿಸಿರ್ತಕ್ಕಂಥ ಕೀರ್ತಿ ಅದು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಂತದ್ದು. ಇಂಥ ಮಠದಲ್ಲಿ ಇವತ್ತು ದೇವರ ದಾಶಿಮಯ್ಯನವರ ಜಯಂತಿ ಬಹಳ ಅರ್ಥಪೂರ್ಣವಾಗಿ ನಡೆಯಿತು. ಎಲ್ಲ ಸಮಾಜದವರು ಕೂಡ ಏನಪ್ಪ ಅಂತಂದರೆ ಒಳ್ಳೆಯ ರೀತಿ ಏನಪ್ಪ ಅಂದರೆ ಪೂಜ್ಯರ ಆಶೀರ್ವಾದ ಸಿಕ್ತು. ಮತ್ತು ಈ ಸಂದರ್ಭದಲ್ಲಿ ಅನೇಕ ಪುಟಾಣಿ ಮಕ್ಕಳು ಕೂಡ ಏನಪ್ಪ ಅಂತಂದರೆ ದೇವರ ದಾಶಿಮಯ್ಯನವರ ಬಗ್ಗೆ ಭಾಳಷ್ಟು ಹೇಳಿದರು. ಆದರೂ ಕೂಡ ಎಲ್ಲೋ ಏನೋ ಒಂದು ಕೊರ ಕಾಣಿಸ್ತಂತಂದರೆ ಬೇರೆ ಶರಣರಂತೆ ನಮ್ಮ ದಾಶಿಮಯ್ಯನವರ ವಚನಗಳಾಗಲಿ ಅವರ ಕೀರ್ತಿ ಪತಾಕೆ ಆಗಲಿ ಇನ್ನೂ ಪ್ರಚಾರ ಆಗಬೇಕು ಅನ್ನುವಂಥದ್ದು ನಮ್ಮ ಕೋರು. ಯಾಕಂತಂದ್ರೆ ಅವ್ರು ಹುಟ್ಟೂರಾಗಿರ್ತಕ್ಕಂಥ ಮದನೂರು ಇವತ್ತು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ಬಹಳ ಕಳಕಳಿ ಅನ್ನಿಸ್ತು. ಅಲ್ಲಿ ಮನೆಗೊಂದು ಗುಡಿಗಳವಂತ 101 ಗುಡಿಗಳಿವೆ. ಎಲ್ಲಿ? ಮದನೂರಿನಲ್ಲಿ, ಎಲ್ಲಿ ದಾಶಿಮಯ್ಯನವರು ಹುಟ್ಟಿದ್ದಾರೆ ಅಲ್ಲಿ. ಅಂಥ ಮದನೂರು ಇವತ್ತು ಜೀರ್ಣೋದ್ಧಾರದಿಂದ ವಂಚಿತವಾಗಿದೆ. ಮದನೂರು ಇನ್ನೂ ಏನಪ್ಪ ಬೆಳಿಬೇಕು, ಮದನೂರಿನ ಇತಿಹಾಸ ಜನಕ್ಕೆ ತಿಳಿಬೇಕು. ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಸಮಾಜದ ಬಾಂಧವರಾಗಲಿ, ಶ್ರೀಮಠಗಳಾಗಲಿ ಮತ್ತು ಪೂಜ್ಯರಾಗಲಿ ಇದಕ್ಕೆ ಬೆಂಬಲವಾಗಿ ನಿಂತು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ಅವರು ಕೂಡ ಸಲಹೆ ನೀಡಬೇಕು, ಮಾರ್ಗದರ್ಶನ ನೀಡಬೇಕು ಅಂತ ಹೇಳ್ತಾ, ಇವತ್ತು ಇಂಥ ಅರ್ಥಪೂರ್ಣವಾಗಿ ನಡೆತಕ್ಕಂತಹ ಕಾರ್ಯಕ್ರಮದಲ್ಲಿ ನನಗೆ ಉಪನ್ಯಾಸ ಮಾಡಿದೆ ಅಂತ ಈ ಬಂದಾಗ ಹೇಳಿದಾಗ ಸ್ವಲ್ಪ ನನಗೆ ಹಂಚಿಕೆ ಬಂತು. ನಾನೇನು ಉಪನ್ಯಾಸಕರಲ್ಲ, ನಾ ಯಾವುದೋ ಕಾಲೇಜಿನೊಳಗೆ ಪಾಠ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ತಿಳಿದಿರ್ತಕ್ಕಂಥ ಮಾತುಗಳನ್ನು ಇಲ್ಲಿ ವೇದಿಕೆ ಮೇಲೆ ಹಂಚಿಕೊಂಡಿದ್ದೇನೆ. ಇಂಥ ಒಂದು ಅವಕಾಶ ನೀಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ವಂದಿಸಿ ಮತ್ತು ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು.